ಗ್ರಾಮ. ಈಗ ನನಗೂ ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಾಟಕ ಅಂದ್ರೆ ಬಹಳಷ್ಟು ಪ್ರೀತಿ. ಇವನ್ ಬೆಂಗಳೂರು ಹೋದಷ್ಟದಾಗ ನಾನು ಅಲ್ಲಿ ಹೋಗಿ ನಾನು ಗುಲ್ಬಿ ಇನ್ನೊಂದು ಥಿಯೇಟರ್ದಲ್ಲಿ ಹೋಗಿ ಅಲ್ಲಿ ನಾಟಕ ನೋಡಿ ಬರ್ತಾ ಇದ್ದೀನಿ. ಈಗ ಇಂಥ ಒಳ್ಳೆಯ ನಾಟಕ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು. ಅದರಲ್ಲಿ ಸುಮಿತ್ರ ಮೇಡಮ್ ಇಡೀ ತಮ್ಮ ಜೀವನವನ್ನೇ ಒಂದು ಸಮಾಜಕ್ಕಾಗಿ ಎಷ್ಟು ನೋಡಿಲ್ಲ, ಎಷ್ಟು ಓದ್ಬಿಲ್ಲ ಮೇಡಮ್. 2-3 ದಿವಸದಿಂದ ನಾವು ಕಣ್ಣಿನ ಆಪರೇಷನ್ ಆಗ ಯಾರು ಬರ್ತಾರೆ ಬಿಟ್ಟ. ಈಗ ಹೇಳ್ತಾ ಇದ್ರಲ್ಲ 2 ಅಂಗಡಿಯವರು ನಿರ್ಗತಾಗಿದೆ ಅಂತೇಳಿ ಅಂತ ಕಣ್ಣಿನ ಆಪರೇಷನ್ ಮಾಡ್ಕೊಂಡು ಹೋದಕ್ಕ ಬೆಂಗಳೂರಿಂದ ಸೀದಾ ಇಲ್ಲಿ ನಮ್ಮ ಸಾಹಿತ್ಯ ಭವನಕ್ಕೆ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿ ಎಲ್ಲರೂ ಏನ್ ನನ್ನ ತಮ್ಮಪ್ಪ, ನನ್ನ ಮಗ, ನನ್ನ ಸಹೋದರ ಈ ರೀತಿಯಾಗಿ ಲವಲವಿಕೆಯಿಂದ ನಿಮ್ಮ ಮಾತು ನನಗೆ ಬಹಳ ಖುಷಿ ಅನ್ನಿಸ್ತದೆ. ಈಗ ಇನ್ನು ನಮ್ಮ ಒಳ್ಳೆಯವ್ರಿಗೆ ನಿಮ್ಮ ಸಹಾಯ ಸಹಕಾರ ನಾ ಅಂತಿ ಎಲ್ಲಿ ಮಟ್ಟ ಜೀವಂತ ಇರ್ತೇವೆ ಅಲ್ಲಿ ಮಟ್ಟ ಅವ್ರ ಜೊತೆಗೆ ಇದೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಎಲ್ಲ ಕಲಾವಿದರು ಇದಕ್ಕೆ ವಿಶೇಷವಾಗಿ ನದಾಪುರ ಅವರೆಲ್ಲ ಸಂಗ್ರಾಮ ನ್ಯೂಸ್ದಲ್ಲಿ ಅವ್ರ ಮಗಳೆಲ್ಲ ಇಷ್ಟು ಮಂದಿ ಎಲ್ಲ ಕಾರ್ಯಕ್ರಮದ ಪ್ರಚಾರ ಮಾಡ್ತಕ್ಕಂಥವ್ರು ನಮ್ಮ ನದಾಪ ಅವರು ಮತ್ತೆ ಮಾಧ್ಯಮದವರು ಬಹಳಷ್ಟು ನಮಗೆ ಸಹಾಯ ಸಹಕಾರ ಕೊಡ್ತಾರೆ. ನಮ್ಮ ಚಂದ್ರಸಪ್ಪ ಆಗಲಿ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಮತ್ತು ಧನ್ಯವಾದ. ಜಾನಪದ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದ ಸಾಧನೆಯನ್ನ ಮಾಡಿ ಅದು ಕರ್ನಾಟಕದ ಮೂಲೆಗೂ ಮತ್ತು ಹಳ್ಳಿಗಳಲ್ಲಿ ತಮ್ಮದೇ ಆದಂತ ಸೇವೆಯನ್ನ ಮಾಡಿ ಚಾಪನ್ನ ಮೂಡಿಸಿ ಡೊಳ್ಳಿನ ಹಾಡಿನ ಮೂಲಕ ನಮ್ಮೆಲ್ಲರನ್ನ ತಲೆದೂಗುವಾಗೆ ಹಾಡನ್ನ ಹಾಡಿದಂತ ಒಂದು ಜನಪದ ಕೋಗಿಲೆ ಇಮಾಮ್ ಸಾಬ್ ವಲ್ಯಪ್ಪನವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ. ಬಹುಶಃ ಇತ್ತೀಚೆಗೆ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ಬಹುಶಃ ನಾನು 7-8 ವರ್ಷಗಳಿಂದ ಸರ್ಕಾರಕ್ಕೆ ಒತ್ತಡ ತರುತ್ತಿದ್ದೇನೆ. ಹೋದ ಸಲನ ಬರ್ಬೇಕಾಗಿತ್ತು, ಇದೇ ಕೊನೆ ಕ್ಷಣದಲ್ಲಿ ಕೆಲ ಬದಲಾವಣೆಗಳಿಂದ ಬರಲಿಲ್ಲ. ಅವತ್ತು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ನಾನು ಪ್ರತಿಜ್ಞೆ ಮಾಡಿಸಿದ್ದೆ, ಮುಂದಿನ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ವಲ್ಯಪ್ಪನವರನ್ನ ಆಯ್ಕೆ ಮಾಡಲೇಬೇಕು ಅಂತೇಳಿ. ಯಾಕಂದ್ರೆ ಯಾರನ್ನ ಯಾವ ಪ್ರಶಸ್ತಿಯನ್ನ ಕೊಟ್ಟೇವೆ ಅಂತ ಒಂದು ಆಯ್ಕೆಯಲ್ಲಿ ಮತ್ತು ಅಂತ ತರಬೇತಿಯಲ್ಲಿ ಅವ್ರ ಸೇವೆಯನ್ನು ಸಲ್ಲಿಸಿದ್ರು ವಲ್ಯಪ್ಪನವರು ಬೇರೆ ಬೇರೆ ಅಕಾಡೆಮಿಗಳಲ್ಲಿ. ಅಂದ್ರೆ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದನ್ನು ಸಹಿತ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಹಕ್ಕುದಾರಿಕೆಯನ್ನ ನಮ್ಮ ವಲ್ಯಪ್ಪನವರು ಹೊಂದಿದ್ರು. ಅಂದ್ರೆ ಅಂತವರಿಗೆ ಯಾಕೆ ಪ್ರಶಸ್ತಿ ಕೊಡಬಾರ್ದು? ಅದು ಪ್ರಶಸ್ತಿ ಬಹುಶಃ ಸಣ್ಣದದು ಇವ್ರ ಮುಂದ, ಅಂದ್ರೆ ಬಹಳ ದೊಡ್ಡದಾದಂತ ಸಾಧನೆಯನ್ನು ಮಾಡಿದ್ದಾರೆ, ಅಂದ್ರೆ ಗೌರವ ಸಲ್ಲಿಸಿದ್ದಾರೆ. ನಾನು ರಾಜ್ಯೋತ್ಸವ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಹಳ ಸಣ್ಣ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅವ್ರ ಸೇವೆ ಬಹಳ ದೊಡ್ಡದು, ಸಾಧಕರ ಸೇವೆ ಬಹಳ ದೊಡ್ಡದು. ಅದಕ್ಕಾಗಿ ಎಂತ ಒಂದು ಪ್ರಶಸ್ತಿ ಕೊಟ್ಟರು ಕೂಡ ಅದು ಧರ್ಮ, ಅದು ಕೋಗಿಲೆ ಹಾಡೋ ಧರ್ಮ, ಅದು ಪ್ರಶಸ್ತಿ ಬೇಕಂತ ಹಾಡೋದಿಲ್ಲ, ಅದಕ್ಕೆ ಯಾವ್ದಾದ್ರು ಪ್ರಚಾರ ಬೇಕಂತ ಹಾಡೋದಿಲ್ಲ, ತನ್ನ ಸಹಜ ಭಾವನೆಯಿಂದ ಹಾಡ್ತದೆ. ಹಾಗಾಗಿ ಅದನ್ನ ಗೌರವಿಸುವಂತ ಕೆಲಸ ಸಮಾಜದ ಕೆಲಸ ಮತ್ತು ಆದ್ಯ ಕರ್ತವ್ಯ ಮತ್ತು ನಮ್ಗೆಲ್ಲರ ಜವಾಬ್ದಾರಿ ಹೌದು. ಹಾಗಾಗಿ ಎಲ್ಲ ಕಾರಣಕ್ಕಾಗಿ ಇವತ್ತ ಪ್ರಶಸ್ತಿ, ಇವತ್ತೇನ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾರೆ, ಅವರನ್ನ ಇಡೀ ನಾಡ ಗೌರವಿಸ್ತು. ಈ ಕರ್ನಾಟಕದ ದೊರೆ ಮುಖ್ಯಮಂತ್ರಿಗಳಿರ್ಬೋದು, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ಗುರುತಿಸಿದ್ದಾರೆ. ಮತ್ತು ಅಂತವ್ರು ಏನು ಪ್ರಶಸ್ತಿ, ಯಾರು ದೇವಸ್ಥಾನಕ್ಕೆ ಹೋಗ್ತಾರ, ಯಾರು ಪಂಡ್ರಾಪುರಕ್ಕೆ ಹೋಗ್ತಾರ, ಯಾರು ಶ್ರೀಶೈಲಕ್ಕೆ ಹೋಗ್ತಾರ, ಯಾರು ಎಲ್ಲೇ ಮಕ್ಕಳ ಮಧ್ಯಕ್ಕೆ ಹೋಗ್ತಾರ, ಯಾರು ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರ, ಅವ್ರನ್ನ ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೂ ಅವ್ರ ಮುಖ ನೋಡಿದ್ರೆ ಸಾಕಂತ ಅಷ್ಟು ದೇವರ ದರ್ಶನ ಪಡ್ದಂಗ ಅಂತ. ಹಂಗ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಬಂದಂತ ವಲ್ಯಪ್ಪನವರು ಅವರು ಇರ್ಬೋದು, ನಮ್ಮ ಸುಮತಿ ಹರಿಹರಣ್ಣವ್ರ ಮುಖ ನೋಡಿದ್ರೆ ಸಾಕು ನಾವು ಪ್ರಶಸ್ತಿ ತಗೊಂಡಂಗ. ಅಂದ್ರೆ ಹಿಂದೆ ಪ್ರಶಸ್ತಿ ತಗೊಂಡಿವಲ್ಲ, ಬಹಳ ದೊಡ್ಡದಾದಂತ ಪ್ರಶಸ್ತಿ ಅವರು. ಯಾಕಂದ್ರೆ ಬಹಳ ತಪಸ್ಸಿನಿಂದ ಕೂಡಿತ್ತು, ಶ್ರಮದಿಂದ ಕೂಡಿತ್ತು, ಮತ್ತು ಜಪತಪದಿಂದ ಕೂಡಿತ್ತು, ಹಾಡುಗಾರಿಕೆಯಿಂದ ಕೂಡಿತ್ತು, ಅನೇಕ ಕುಣಿತ ಏನು ನಾವೇನ್ ಮಾಡ್ತೀವಲ್ಲ ಆ ಕಲಾದಿಂದ ಕೂಡಿದ್ದು ಪ್ರಶಸ್ತಿ. ಅದರಲ್ಲೂ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಡಾಕ್ಟರ್ ಲಿಂಗರಾಜ ಅಂಗಡಿಯವರು, ಬಹುಶಃ ಅಂಗಡಿಯವರನ್ನ ನಾನು ಇನ್ನು ಹೊಗಳ್ತಿದ್ದಿಲ್ಲ, ಅವ್ರು 3 ದಿನದ ಕಾರ್ಯಕ್ರಮ ನಾಡ ಹಬ್ಬ
ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗ ಸಾಹಿತ್ಯ ಸಮ್ಮೇಳನದೊಳಗ ಭಾಗವಹಿಸಿ ಹಗಲು ರಾತ್ರಿ ಅಲ್ಲಿ ಕಲಾವಿದರಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ, ಈ ನಾಡಿನ ಎಲ್ಲ ಹೋರಾಟಗಾರರಿಗೆ ಅವ್ರ ಸಮೀಪದಲ್ಲಿ ಇದ್ದು ಅವ್ರ ದರ್ಶನ ತಕ್ಕೊಂಡು ಅವ್ರಿಗೆ ಸನ್ಮಾನ ಮಾಡಿ, ಅವ್ರ ಗುಣಗಾನ ಮಾಡಿ, ಅವ್ರ ಸೇವೆಯನ್ನು ಮಾಡಿ ಬಂದಿರ್ತಕ್ಕಂಥ ಲಿಂಗರಾಜ ಅಂಗಡಿ ಅವರನ್ನು ನೋಡ್ಕೊಂಡ್ರ ಇಡೀ ಸಾಹಿತ್ಯ ಸಮ್ಮೇಳನದೊಳಗೆ ನಾವು ಕೂಡ ಭಾಗವಹಿಸಿ ಅದರ ಅನುಭವವನ್ನ ಪಡೆದಂತ ಅನುಭವ ನನಗಂತೂ ಆಯ್ತು, ನಿಮ್ಗೆಲ್ಲರಿಗೂ ಅನುಭವ ಆಯ್ತು. ಉಚಿತವಾಗಿ ಕೊಡು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಧಾರವಾಡದೊಳಗೆ. ನಾವು ಮೊದಲ ಸ್ವಲ್ಪ ದಿಬ್ಬನ ಮಂದಿ ಧಾರವಾಡದವ್ರು, ಯಾಕಂದ್ರೆ ಪೇಡ ಸ್ವಲ್ಪ ಜಿಗಿಟ್ ಇರ್ತದೆ ಗೊತ್ತಿಲ್ಲ, ಹಂಗಾಗಿ ಅದ್ರ ಕೂಡ ನಮಗ್ ಬಂತ ನಮ್ ಕೂಡ ಅದಕ್ಕೋತ ಗೊತ್ತಿಲ್ಲ. ಹಂಗಾಗಿ ಎಲ್ಲ ಲೆಕ್ಕಾಚಾರದ ಮೇಲೆ ನಡೆಯುವಂತ ಕಾರ್ಯಕ್ರಮದೊಳಗ ನಮ್ಮ ಸಾಹಿತ್ಯ ಪರಿಷತ್ತು ಏನ್ ಇವತ್ತು ಜಿಲ್ಲಾ ಘಟಕ ಏನೈತಿ ಇವತ್ತು ಅತ್ಯಂತ ಗಂಭೀರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರ ಒಂದು ಶ್ರೇಯಸ್ಸು ನಮ್ಮ ಅಂಗಡಿಯವರಿಗೆ ಸಲ್ಲಬೇಕು. ಅಧ್ಯಕ್ಷತೆ ವಹಿಸಿದಂತವ್ರು ತಾಯಿಯವರು. ಬಹುಶಃ ನಮ್ಗೆಲ್ಲರಿಗೂ ಮಾತೋಶ್ರೀನ ಯಾಕೆ ಮಾತೋಶ್ರೀ ಅಂತಂದ್ರೆ ಅಕ್ಕ ಅನ್ಬೋದು, ತಂಗಿ ಅನ್ಬೋದು, ಇನ್ನೊಬ್ಬರ ಮೇಡಮ್ ಅಂತ ಅನ್ಬೋದು. ಆದ್ರೆ ಆ ತಾಯಿ ನಾವು ಯಾವಾಗ ಕಾರ್ಯಕ್ರಮ ನಮ್ಮನ್ನ ನಾವು ಕರ್ಕೊಂಡು ಹೋಗುವ ಸಂದರ್ಭ ಅಥವಾ ಅನೇಕ ಕಾರ್ಯಕ್ರಮಗಳ ಸಂದರ್ಭಗಳು ಬರ್ತಿದ್ವು, ಚಳವಳಿ ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದೇ ಇರ್ಬೋದು, ಅವೆಲ್ಲ ನಾವು ಅವ್ರ ಕಾರ್ಯ ಹತ್ಕೊಂಡು ಹೋಗುವಾಗ ನಮ್ಗಾರ ಹಸ್ತಿರ್ತಿದ್ವಿ. ನಮ್ಗೇನೋ ನೆನಪಿಲ್ಲ, ಬಿಸ್ಕಿಟ್ ಒಯ್ಬೇಕು, ಉಪ್ಪಿಟ್ಟು ಒಯ್ಬೇಕು, ಏನೇನೋ ನೆನಪೇ ಇರುತ್ತಿದ್ದಿಲ್ಲ. ಆದ್ರೆ ಆ ತಾಯಿ ತಮ್ಮ ಕಾರ್ಯೊಳಗ ಬಿಸ್ಕಿಟ್, ಆಮೇಲೆ ಇವು ಏನ್ ಪೇಪರ್ಮೆಂಟು, ಆಮೇಲೆ ಇವೆಲ್ಲ ಇಡಾರ ಅಪ್ಪ ತಗೋರಿ ನಾವು ಅಲ್ಲಿ ತರ ಮುಟ್ಟಿರ್ತಾರ ಹಂಗೆ ನಮ್ ಹೊಟ್ಟೆ ಮುಟ್ಟಿರ್ತಿತ್ತು ಆ ಕಾರ್ಯಕ್ರಮ ಹೋಗೋದು. ಅದಕ್ಕೆ ಆ ತಾಯಿ ಅದಕ್ಕೆ ಮಾತೋಶ್ರೀ ಹೃದಯವಂತಿಕೆ ಹೆಂಗಿರ್ತದ, ಹೊಸ್ತಾಗ ಮಕ್ಕಳಿಗೆ ಏನೇನ್ ಕೊಡ್ಬೇಕನ್ನೋದು ಬಂದಿರ್ತೈತಿ. ಮತ್ತ ಅಳ್ಕೊಂತಿರ್ತಾವ್ರ ಕೂಸು, ಅವಾಗ ಮನೆ ಹಾಕೊಡಿಲ್ಲ ಅಂದ್ರ ತಾಯಿಗೆ ಲಕ್ಷಣ ಇಲ್ಲ ಅಂತ ತಿಳ್ಕೊಬೇಕು. ಹಾಗಾಗಿ ಈ ತಾಯಿಗೆ ಮಾತೃಗುಣ ಇರೋದ್ರಿಂದ ಆಮೇಲೆ ರಂಗ ಸೇವೆ ಅತ್ಯಂತ ಗಂಭೀರವಾಗಿ ಆ ಕಾಲದೊಳಗೆ ನಾ ಹೇಳ್ತಿದ್ದ ದೇವರ ಮಡಿವಂತಿಕೆ ಸಮಾಜ ಆ ಕಾಲದೊಳಗೆ ಮಡಿವಂತಿಕೆ ಸಮಾಜ ಎಲ್ಲಾರ ನಮ್ಮ ಒಲೆಪದವರು ಡೊಳ್ಳಿನ ಹಾಕಿ ಹೇಳ್ತಾರಂತಂದ್ರ ನಮದಕ್ಕ ಇವ್ರು ಯಾಕೆ ಬರ್ತಾರ ಅನ್ನೋ ಪ್ರಶ್ನೆ ಕೇಳುವಂತ ಕಾಲ ಆ ಕಾಲದೊಳಗೆ. ಆಮೇಲೆ ಸುಮತಿ ಹಿರೇಮಠ ಅವರ ರಂಗ ಕ್ಷೇತ್ರಕ್ಕೆ ಬಂದಾಗ ಮಡಿವಂತಿಕೆ ಸಮಾಜ ಅಂತವ್ರು ಯಾಕೆ ಕಾಲಕ್ಕೆ ಗೆದ್ದಿ ಕಟ್ಕೊಂಡು ಬಣ್ಣ ಹಚ್ಕೊಂಡು ಯಾಕೆ ಆಡ್ತಾರ ಆ ಕಾಲದಲ್ಲಿ ಪ್ರಶ್ನೆ ಮಾಡುವಂತ ಪುರುಷ ಪ್ರಧಾನ ವ್ಯವಸ್ಥೆ ಆ ತರ ಇವರು ಟೀಕೆ ಮಾಡ್ತಿದ್ರು. ಅಂತರದಾಗ ಎದೆಗಾರಿಕೆಯಿಂದ ನಾನು ಮಾಡ್ತೀನಿ, ಆ ಸರಸ್ವತಿ ಕಲಾ ಸರಸ್ವತಿ ಸೇವೆಯನ್ನು ನಾನು ಮಾಡೇ ತೀರ್ತೇನೆ ಅಂತ ಹೇಳಿ ಅದನ್ನ ಬಹಳ ಗಟ್ಟಿಯಾಗಿ, ಅದು ಚಲನಚಿತ್ರದಾಗ ಏನ್ ದೊಡ್ಡದು ಭಾಗವಹಿಸಿ ಮಾಡ್ತಕ್ಕಂಥದ್ದು ಏನ್ ದೊಡ್ಡದಲ್ಲ, ಅದು ಉತ್ತರ ಕರ್ನಾಟಕದ ನಾಟಕ ಕ್ಷೇತ್ರದಲ್ಲಿ ದೊಡ್ಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಸುಮತಿ ಹಿರೇಮಠ ಅವರು. ಸುಮತಿ ಶ್ರೀ ಅವರು ಏನೋ ದೊಡ್ಡ ಮಹಾ ಅಲ್ಲ, ಅವರು ಯಾವತ್ತಿದ್ರು ಚಿಕ್ಕ ಕಲಾವಿದರು. ನಿಮ್ಮೆಲ್ಲರ ಗುರುಗಳ ಪಾದದ ಧೂಳಿ, ಪುಟ್ಟ ರಾಜರ ಮಗಳು ರೇಣುಕಾ ಎಲ್ಲಮ್ಮನ ತಾಯಿ. ಆ ತಾಯಿ ನನಗೊಬ್ಬಳು, ಪುಟ್ಟರಾಜ, ಇವರಿಬ್ಬರೇ ನನ್ನ ಜೀವನಕ್ಕೆ ಹಡೆದವರು ನೀವು ಮಾತ್ರಕ್ಕಾಗಿ. 7 ವರ್ಷದ ಮಗು ಇದ್ದಾಗ ಒಬ್ಬ ಕೂಲಿಕಾರನ ಮಗಳಾಗಿ ಹುಟ್ಟಿದ ಈ ಒಂದು ಹೆಣ್ಣು ಇವತ್ತು ನಿಮ್ಮೆಲ್ಲರ ಕಣ್ಣಾಗಿ ಬದುಕಬೇಕು. ನನಗೆ ಧಾರವಾಡ ಅಂದರೆ ನನಗೆ ತವರೂರಿದ್ದ ಹಾಗೆ. ಧಾರವಾಡ ಮಾತು ಒರಟು, ಹೃದಯ ಬಹಳ ಮೃತವಾದದ್ದು. ಹೂ ಬಳ್ಳಿಯಾಗಿ ಹುಟ್ಟಿ ಧಾರವಾಡದಲ್ಲಿ ನಿಮಗೆ ಸಾಹಿತ್ಯದ ಸುರುಮಳೆಯನ್ನೇ ಸುರಿಸಿ ಕಲೆಯ ತವರೂರನ್ನಾಗಿ ಮಾಡಿ ಎಲ್ಲರ ಮನೆಯಲ್ಲಿ ಪರಿಮಳವ ಸೂಸುವಂತ ಪಾಟೀಲ್ ಪುಟ್ಟಪ್ಪನವರ ಒಂದು ಸಭಾಂಗಣದಲ್ಲಿ ನಾವು ಎಷ್ಟು ಸಲ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಧಾರವಾಡದಲ್ಲಿ ಹುಟ್ಟಿದಂತ ದೊಡ್ಡ ದೊಡ್ಡ ಕಲಾವಿದರ ಹೆಸರನ್ನ ಕೇಳಿಕೊಂಡು ನಾವಿಲ್ಲಿ ಇನ್ನು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದಕ್ಕಾಗಿ ಧಾರವಾಡ ಪೇಡ ಜಿಗಟಲ್ಲ ಗುರುಗಳೇ. ಧಾರವಾಡ ಪೇಡ ಏನದ ಅಲ್ಲ, ಸೃಷ್ಟಿ ಮಾಡದವ ಬ್ಯಾರೆ, ಆದ್ರ ಅದನ್ನು ತಿಳಿದು ಬ್ಯಾರೆ ನಡೆಸೋನ ಇನ್ನೊಬ್ಬ ಆಗ್ಬಿಟ್ಟೆ. ಅದಕ್ಕಾಗಿ ಮೊದಲು ನಾವು ಕೈ ಮುಗಿಬೇಕಾಗಿದ್ದು ಬಡವರಾದ ಕೂಲಿ ಕಾರ್ಮಿಕರಾದ ನನ್ನ ತಂದೆ ತಾಯಿಗಳಿಗೆ. ಅವ್ರೇನಾದ್ರೂ ನಾನು ಶ್ರೀಮಂತರಾಗಿ ಯಾವಂಗಾರ ಕೊಟ್ಟು ಮದುವೆ ಮಾಡಿದ್ರೆ ವರದಕ್ಷಿಣೆಗಳ ಸುಟ್ಟು ಹಾಕ್ತಿದ್ನು, ಇಲ್ಲ ಏನ್ ಮಾಡ್ತಿದ್ನೋ. ಅದಕ್ಕಾಗಿ ಬಡ ಜೀವನದಲ್ಲಿ ಕಮಲ ಕೆಸರಿನಲ್ಲಿ ಹುಟ್ಟುತ್ತೆ ಗುರುಗಳೇ.
ಹೆಸರಿನಲ್ಲಿ ಕಮಲ ಹುಟ್ಟಿದರೆ ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ ಗುರುಗಳೇ. ಆದ್ರೆ ಶಾರದಿ ಹತ್ರ ಲಕ್ಷ್ಮಿ ಇರುವುದಿಲ್ಲ ಗುರುಗಳೇ. ನಾವೆಲ್ಲ ಕಲಾದೇವತೆಗಳು, ನಮ್ಮಲ್ಲಿ ಲಕ್ಷ್ಮಿ ಇಲ್ಲ. ನಮ್ಮಲ್ಲಿ ಸರಸ್ವತಿ ಇದ್ದಾಳೆ, ವಿದ್ಯೆ ಇದೆ, ಎಲ್ಲರೂ ಇದೆ. ಆದ್ರೆ ಲಕ್ಷ್ಮಿ ಅನ್ನೋಳು ನಮ್ಮ ಹತ್ರ ಬರುವುದಿಲ್ಲ ಗುರುಗಳೇ. ಇಮಾಮ್ ಸಾಬ್ ಒಲ್ಲಪ್ಪನಿಗೆ ನಾನೊಂದು ಮಾತು ಹೇಳಿದ್ದೆ, ನಿನಗೇನಾರ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲಿಲ್ಲ, ನನ್ನ ತ್ರಿಶೂಲ ರೆಡಿ ಇರ್ತದೆ ಅಂದಿದ್ದೆ. ಇವತ್ತು ಗುರುಗಳು ಅದನ್ನು ಹೇಳಿದ್ರು. ನನ್ನ ಮನೆಗೆ 3 ದಿವಸ ಮುಂಚಿತವಾಗಿ ಇಮಾಮ್ ಸಾಬ ಸೋದರ ಬಂದಾಗ, ಯಾಕವ್ವ ಅದಕ್ಕಾಗಿ ನಾನು ಏನಂದೆ, ನಾನು ಯಾರು ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸಾಕ, ನಾನು ಅಪ್ಲಿಕೇಶನು ಅಕ್ಕಿ ಸೌಗತಿ ಎಲ್ಲವೂ ಹಾಕ್ತೀನಿ ಅಂತ. ಆ ಎಲ್ಲಮಗೆ ಅಪ್ಲಿಕೇಶನ್ ಹಾಕ್ತೀನಿ. ನಿನ್ನಂಥ ಕುರಿಕಾಯಿ ಒಬ್ಬ ಚಿಕ್ಕ ಮಗು ಇದ್ದಾಗ ಹಾಡ್ಕೊಂತ ಕುರಿಯ ಜೊತೆಗೆ ಪ್ರೀತಿ ವಾತ್ಸಲ್ಯ ಬೆಳೆಸ್ಕೊಂತ ಆ ಕುರಿ ಮೈಯಾಗ ಎಷ್ಟು ಹೊಲಸೈತಿ ಅನ್ನೋದು ಗೊತ್ತಿಲ್ದನ ಆ ಹೊಲಸಿನ ಒಂದೊಂದು ಗುಳ್ಳೆಗಳನ್ನು ಮಾಡ್ಕೋತ ಸಾಹಿತ್ಯ ಕಟ್ಕೋತ ತೊಂಡವ ಇಲ್ಲಿ ಒಂದು ಸ್ವರ ನಿಂತಿಲ್ಲ ನಿನಗೆ ಅಂದಾಗ, ಎಲ್ಲೆಲ್ಲಿ ಹೋಗಿ ನಿನ್ನ ಸ್ವರಗಳು ನಿಂತಿಲ್ಲ ಅಂದಾಗ ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬಾರ್ದ ಈ ಸರ್ಕಾರ ಅಂತ ನಾನು ಹೇಳ್ದೆಪ್ಪ. ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಶ್ರಮ ಇದ್ರೆ ಪ್ರಶಸ್ತಿ ಕೊಡ್ಬೇಕು. ಆ ಸತ್ಯ ಹರಿಚಂದ್ರ ನಾಟಕದಾಗ ಹರಿಚಂದ್ರನ ಮಗಳು ಲೋಹಿತಾಶನ ಪಾತ್ರ ಮಾಡಿದಾಗ ಇದೇ ಹಾವೇರಿ ಜುಬೇದಬಾಯಿ ಸವಣೂರವರೇ ನನಗೆ ಬಣ್ಣ ಹಚ್ಚಿದ್ರು. ರೇಡಿಯೋ ಸ್ಟಾರ್ ಸವಣೂರ್ ಜುಬೇದಬಾಯಿ ಸವಣೂರವರು. ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ನಾವು ಯಾರನ್ನ ಯಾವ ರೀತಿ ನೆನೆಸ್ಕೋಬೇಕು ಅನ್ನೋದನ್ನ ಮೊದಲು ನೆನಪಿಟ್ಕೋಬೇಕು. ನಾವು ಯಾವ ಕಾರಣಕ್ಕಪ್ಪ ಇಮಾಮ್ ಸಾಬ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ ಅಂತ ಅದು ಮುಗಿದಿಲ್ಲ. ಎಷ್ಟು ಕಲಾವಿದರಿದ್ದಾರೆ, ಹಳೆ ಕಲಾವಿದರು ಎಷ್ಟು ಜನ ಇರ್ಲಿಕ್ಕಿಲ್ಲ. ನಾವು ಹುಡುಕಿ ಹಳೆ ಕಲಾವಿದರಿಗೆ ಯಾರಿರ್ಲಿ, ಮಾಧ್ಯಮದವರು ಇರ್ಬೋದು, ಹಳೆ ಮಾಧ್ಯಮದವರು ಇರ್ಬೋದು. ನನಗೆ ರಾಜ್ಯೋತ್ಸವ 2004ರಲ್ಲಿ ಬಂತು. ಅದು ನನಗೆ ನೆನಪು ಸ್ವಲ್ಪ 63 ವರ್ಷ ಹೇಳ್ಬಾರ್ದಾಗಿತ್ತು ಮಾಡ್ಬಿಟ್ಟು. ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು. ನಮ್ಮ ಮಗಳು ಲಂಡನ್ಯಾಗ ಇರ್ತಾಳಪ್ಪ, ಅವ್ರು ಡಾಕ್ಟರ್ ಅಳಿಯ ಅಂತ. ಅವ್ರು ಎಲ್ಲಾರ ಇರ್ಲಿ, ನಮ್ಮ ಭಾರತ ಮಾತೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತೀವಿ ನಾವು. ಎಲ್ಲಾರೇ ಇರ್ಲಂತ 4 ಜನರಿಗೆ ಅನ್ನ ಹಾಕೊಂಡು ಚಂದ ಇರ್ಲಿ ಅಂತೀವಿ ನಾವು. ಏನ್ ಮಾಡಿವಿ, ನಮ್ಮ ಮಕ್ಳು ಅದನ್ನ ಮಾಡ್ಬೇಕನ್ನೋರು ನಾವು. ಅದು ನೀವು ಹಣೆ ಬರೋಣ ಹೆಂಗೆ ಹೇಳಿ. ಆದ್ರೆ ನೋಡಿ, ಹಿರಿಯ ಒಬ್ಬ ಮಾಧ್ಯಮದವರ ಮಗಳಾದವಳು ಇವತ್ತು ಎಷ್ಟು ಕಷ್ಟಪಟ್ಟು ಬಂದು ನಿಂತಾಳಂದಾಗ ಅದಕ್ಕೆ ನಾವು ಒಂದು ಸಲಾಮ್ ಕೊಡ್ಬೇಕು. ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ತೀವಿ ಅದೇ ನಡೀತದ. ಈಗ ನಾನು ಫಸ್ಟ್ ಹಾಡೋ ಹಾಡೇನಂತಂದ್ರ ಸುಮ್ಮನೆ ಒಂದು ಚುಟುಕು. ನಾನ್ ದೇವಿ ಪಾತ್ರವನ್ನು ಮಾಡಿದ ಮೇಲೆ ಅದೇ ಸಿನಿಮಾ ವಿಷಯ ಬಂದಾಗ ಹೇಳ್ತೀನಿ. ಮೊನ್ನೆ ನಮ್ಮ ಸುರ್ವೆ ಪತ್ರಿಕೆಯವರು, ನಾನು ಬೆಂಗಳೂರಿಗೆ ಎಲ್ಲ ಸಣ್ಣ ಪತ್ರಿಕೆಯವರೆಲ್ಲ ಮೊದ್ಲಿಂದ ಪರಿಚಯ ನನಗ. ಆವಾಗಲೇ ನನಗೆ ಇಂದಿರಾ ಗಾಂಧಿ ಗೌರವ ಪ್ರಶಸ್ತಿ ಕೊಟ್ಟರು, ಹೈಟೆಕ್ ಪತ್ರಿಕೆ ಅವರೆಲ್ಲ ನಾ ಬಂದಿದ್ದು ನೋಡಿ ಬೆಂಗಳೂರಾಗ ಚಲೋ ಆತ್ರಿ, ನೀವು ಬಂದು ಚಲೋ ಆತ್ರಿ ಅಂತೇಳಿ ಆ ಮಕ್ಕಳು ಕರ್ಕೊಂಡು ನಾನು ಕಾರ್ಯಕ್ರಮ ಮಾಡೋದು ಬೆಂಗಳೂರಿನಾಗ. ಆ ಮಕ್ಕಳು ಕರ್ಕೊಂಡು ಮಾಡೋದು ನಾನು ಅವ್ರಿಗೆ ಅಂದೆ ದೊಡ್ಡ ಪತ್ರಿಕೆ ಸಣ್ಣ ಪತ್ರಿಕೆ ಗೊತ್ತಿಲ್ಲ. ಅಕ್ಷರಕ್ಕೆ ಎಲ್ಲ ಒಂದು ಜೀವ, ಒಂದ್ ಅಕ್ಷರಕ್ಕೂ ಅದೇ ಜೀವ ಇರ್ತದ, ಲಾಸ್ಟ್ ಪುಟಕ್ಕೂ ಅದೇ ಜೀವ ಇರ್ತ. ಏನಂತೀರಿ ಗುರುಗಳ ನೀವು? ಒಂದ್ ಅಕ್ಷರಕ್ಕೆ ಒಂದೇ ಜೀವ, ಪೂರ್ತಿ ಪುಕ್ತಿಗೂ ಅದೇ ಜೀವ ಇರುತ್ತೆ. ಅಕ್ಷರಕ್ಕೆ ನಾವು ಜೀವ ತುಂಬೋರು ಯಾರು? ಕಲಾವಿದರು. ಸಾಹಿತ್ಯ ಬರೆದದ್ದಕ್ಕೆ, ಕವಿಗಳು ಬರೆದದ್ದಕ್ಕೆ ಜೀವ ತುಂಬುವರು ಕಲಾವಿದರು. ಏನಂತೀರಿ ಗುರುಗಳೇ ನೀವು? ಆದ್ರೆ ನೀವು ಬರೆದದ್ದನ್ನ ಶಾರ್ಟ್ ಫಿಲಿಂ ಇರ್ಬೋದು, ಕವಿತೆ ಇರ್ಬೋದು, ಏನೇ ಇರ್ಬೋದು, ಚಿಕ್ಕವರು ದೊಡ್ಡವರು ಅನ್ನೋದಕ್ಕಿಂತಲೇ ನಾವು ಭೂಮಿ ಮೇಲೆ ಬಂದವರೆಲ್ಲ ನಾವು ದೊಡ್ಡವರಂತ ತಿಳ್ಕೋಬೇಕು. ನಾವು ಮಾಡೋ ಕೆಲಸದಿಂದ ನಾಳೆ ಅವ್ರ ಮಣ್ಣು ಕುದುರ್ಬೇಕಂತ ಕಲಾವಿದರು ಹಟ್ಟಿ ತುಂಬಿಕೊಡೋ ಸಲುವಾಗಿ 80 ಜನ ಕಲಾವಿದರನ್ನು ಸಾಕಬೇಕಾದ್ರೆ ಒಬ್ಬ ಸಿನಿಮಾ ನಟಿ ಬಂದು ಯಾಕೆ ಕರೆಸ್ತಾರ? ಆಕೆಗೆ ನಾವು ಅವಾಗ ಹಂಗ ಬಂದಕ್ಕೆ ನಾನು ಸಿನಿಮಾ ನಟಿ ಅಂತ ಬರ್ತಿದ್ದೆ. ಆದ್ರೆ ನಾನು ಸಿನಿಮಾದಲ್ಲಿ ಮಾಡಿಲ್ಲ, ರಂಗಭೂಮಿ ಮಾತ್ರ ಬಿಟ್ಟಿಲ್ಲ ನಾನು ಕೊನೆಯವರೆಗೂ. ಇಲ್ಲಾಂದ್ರೆ ನಾನು ಸಿನಿಮಾದಲ್ಲಿ ಮಾಡ್ಕೊಂಡು ಒಳ್ಳೆ ಕೂತು ಬಿಡ್ತಿದ್ದಾರ. ಇವತ್ತು ಸೀರಿಯಲ್ ಎಷ್ಟಕ್ಕ ನೋಡ್ತೀರಿ ನೀವು? ಈಗ ನಾನೇ ಒಂದು ಸೀರಿಯಲ್ ಮಾಡ್ಕೊಂತ ಇಲ್ಲಿ ಕೂತ್ಕಂದ್ರೆ ನಮ್ಮ ರೈತ ಎಲ್ಲಿ ಹೋಗ್ಬೇಕು, ನಮ್ ಕಲಾವಿದರು ಎಲ್ಲಿ ಹೋಗ್ಬೇಕು? ನಾನು ಕೇಳ್ಕೊಂತ ಬರ್ತಿರ್ತಾರ. ಆ ಕೆಲಸ ಈ ಕೆಲಸ ಅದು ಅಂದ್ಬಿಡ್ತಾವ. ಇವತ್ತು ನಾವು ಏನೇ ಮಾಡಿದ್ರು ಅಚ್ಚುಕಟ್ಟಾಗಿರ್ಬೇಕು. ಮತ್ತೇನು ಚಾಮುಂಡೇಶ್ವರಿ ಪಾತ್ರ ಮಾಡ್ತೇವೆ, ರೇಣುಕಾ ಯಲ್ಲಮ್ಮನ ಪಾತ್ರ ಮಾಡ್ತೇವೆ, ಗುಡ್ಡಾಪುರ ದಾನಮ್ಮನ ಪಾತ್ರ ಮಾಡ್ತೇವೆ, ಹುಲಿಗೆಮ್ಮನ ಪಾತ್ರ ಮಾಡ್ತೇವೆ, ಕೊಲ್ಲಾಪುರ ಮಹಾಲಕ್ಷ್ಮಿ ಪಾತ್ರ ಮಾಡ್ತೇವೆ,
ಶರೀಫನ ತಾಯಿಯ ಪಾತ್ರ ಇಲ್ಲಿ ನಮ್ಮ ರಂಗಾಯಣ ನಮ್ಮ ಇದನ್ನೆಲ್ಲ ನೋಡಿ ಕೊನೆಗೆ ನಾನು ಕಲಂಗಾನಿ 2004ರಲ್ಲಿ ನನ್ನ ಬಾಡಿನೇ ನಾ ಮೆಡಿಕಲ್ ಕೊಡ್ತೀನಿ. ಗುರುಗಳ ಯಾವತ್ತೆಲ್ಲ ಒಂದು ದಿವಸ ಬಿದ್ದು ಸಾಯೋ ದೇಹ ಇದು, ಇದನ್ನ ಎಲ್ಲಕ್ಕಾರ ಉಪಯೋಗ ಮಾಡ್ಕೊಳ್ಳಿ ಇದು ನಂಗೆ. ಅವತ್ತಿಂದ ಇವತ್ತಿನವರೆಗೂ ಸೇವೆ ಮಾಡ್ಕೊಂತ ಬಂದ್ರೆ ನಾ ಯಾವ ಬೇಕಾದ್ರೆ ಸೀಟಿಗೆ ಬಡ್ದಾಡಿದ್ರೆ ಚಲೋ ಅಲ್ಲ, ಅದು ಒನವೇ ಆಗ್ತದೆಪ್ಪ. ಸಾಯೋತನ ನಮ್ಮಪ್ಪ ಏನ್ ಮಾಡ್ಯಾನ, ಇಂದ್ರ ಒಂದು ಫೋಟೋ ಇಟ್ಕೊಟ್ಟ ಸತ್ತ. ರೈತ ಇರೋದ ಕಾಂಗ್ರೆಸ್ನಾಗ ಅದಾನಪ್ಪ. ನಮ್ಮ ಬಲರಾಮ್ ಜಾಕಡಿ ಇವರು ಮಧ್ಯಪ್ರದೇಶ ಗವರ್ನರು ನನ್ಗೆ ಅಧ್ಯಕ್ಷ ಮಾಡಿದ್ರು. ಆವಾಗಿನ ಟೈಮ್ನಾಗ 2005ರಲ್ಲಿ ಬಲರಾಮ್ ಜಾಕಡಿ ಅವ್ರನ್ನ ಕರೆಸಿದೆ. ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಇದ್ದ, ಉಪಮುಖ್ಯಮಂತ್ರಿ MP ಪ್ರಕಾಶ್ ಅವರಿದ್ರು. ಅವಾಗ ಅವ್ರು ಕರೆಸಿ 49 ಲಕ್ಷ ಖರ್ಚು ಮಾಡಿದೆ ಅವಾಗಿನ ಟೈಮ್ನಾಗ. ಹಾಡು ಹಾಡ್ಬಿಡ್ತೀನಿ. ಇದೀಗ ಮೊದಲು ದೇವಿ ಸುಮ್ಮನೆ ಸುಮ್ಮನೆ ದೇವಿದು ಒಂದು ಸಣ್ಣ ದೇವಿ. ನಾನು ದೇವಿ ಪಾತ್ರ ಮಾಡಿದ್ದಾಗ ಮೈಸಾಸುರ ಇಷ್ಟ ಅಂತೀನಿ ಬಾಳೆನ ಇಲ್ಲ ಮಂಗಳಾರದು. ಮತ್ತ ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರ ಏನು ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇವೆ. ಸಮಸ್ತ ವಿಶ್ವವೇ ನನ್ನ ದೇವಿ, ಜಗನ್ಮಂಗಲಿ, ಶಾಂಭವಿ ಅನೇಕ ನಾಮಗಳಿಂದ ಬಂದಿದೆ. ಪರಮ ಭಕ್ತಿಯಿಂದ ಆರಾಧಿಸುವೆ. ನಾನು ಪ್ರಾಣಿಸಬೇಕೆ? ಕೇಳು, ನಿರ್ಗುಣವೇ ನನ್ನ ಆಲಯವು. ನಿಮ್ಮಿಂದ ಸಂಕಟಕ್ಕೊಳಗಾದ ಸಕಲ ದೇವತೆಗಳ ಮನೆ ಕೇಳಿ ರಕ್ಕಸ ಕುಲವನ್ನು ಸಂವರಿಸಲೆಂದು. ಎರಡನೇದು ಜಾನಪದ. ಇಮಾಮ್ ಸಾಬ ವಲ್ಲಭರ ಜೊತೆಗೆ ಎಲ್ಲೆಲ್ಲೋ ಹಾಡು ಹಾಡಕ್ ಹೋಗ್ತಿದ್ದೆ, ಅವನ ಜೊತೆಗೆ ಸೇರಿದ್ದೆ. ಎಂಥವನ ಕಟಕೊಂಡೆ ಇದರ ಬದುವಾವ ಹರಿಯಂಡೆ, ಎಂಥವನ ಕಟಕೊಂಡೆ ಇದರ ಬದುವಾವ ಹರಿಯಂಡೆ. ಒಂದು ದಿನ ನಾನು ಮನೆಗೆ ಬರಲಿಲ್ಲ, ಕಟ್ಕೊಂಡೆ ಕುಡ್ಕ ಗಂಡನ್ನ. 35 ಆಧ್ಯಾತ್ಮಕದ ಹಾಡು ಪುಟ್ಟರಾಜ ಗವಾಯಿಗಳು. ಬಲ ಹಾಡುವ ಬಲ ಅಕ್ಕನ ಬಸವ ಸಂಜೆ ಹೊನ್ನ ಮನ ಅಲ್ಲಮ ಪ್ರಭುವಿನ ವಚನ ಮಹಾ ಪುಷ್ಪಗಳ ಶಿವ ನಿಮ್ಮ ಜ್ಞಾನದೊಳಿಸಿ. ಈಗ ಒಂದು ಸಿನಿಮಾ ನಾನೇ ಬರೆದಂತ ಹಾಡು, ಯೋಧರ ಮೇಲೆ. ಇವತ್ತು ಹನುಮಂತಪ್ಪ ಬೆಡ್ದೂರು ಸತ್ಯ ಗೊತ್ತಿರ್ಬೇಕು ಎಲ್ರಿಗೂ. ಅವ್ರ ತಾಯಿ ಮುಂದೆ ಹಾಡಿದೆ ಈ ಹಾಡನ್ನ. ಯೋಧ ನಮಗೋಸ್ಕರ ದುಡಿಯಲು ಹೋಗಿರ್ತಾನೆ, ಅವನಿಗೆ ನಾವು ಎಷ್ಟು ಹೊಗಳಿದ್ರು ಕಡಿಮೆನೆ. ಹಿರಿಯರು ಮಾಡಿದಂತ ಅಕ್ಷರಕ್ಕಾಗಿ ಜೋಡಿಸಿ ಯೋಧರು ನಮ್ಮ ಮಕ್ಕಳಾಗಿ ಹುಟ್ಟಿದಾಗ ಅದಕ್ಕೆ ಹೆಮ್ಮೆ ಬರುವಂತಹ ಮಾತೃ ತಾಯಿ, ಮಾತೃ ಭೂಮಿ, ಆ ಭಾರತ ಮಾತೆಗೆ ಅದ ಹಾಡು. ನಮ್ಮ ದೇಶದ ಜನರೇ ತುಂಬಿ ಬರುತ್ತಿದೆ ಕಣ್ಣಲ್ಲಿ ನೀರು, ಪ್ರಾಣ ನೀಡಿದ ನಮ್ಮ ವೀರ ಸ್ಮರಿಸಿ ಅವನ ಶರೀರ. ಓ ಮರೆಯದಿರಿ ನೀವಿನ್ನು, ಮರಳಿ ಬರುವ ದಿನವನ್ನು. ಪ್ರಾಣ ನೀಡಿದ ನಮ್ಮ ವೀರ ಸ್ಮರಿಸಿ
ಅವನ ಶರೀರ ಯಾರು ಸಿಖ್ ಮತ್ತೆ ಯಾರು ಮರಾಠಿ, ಯಾರು ಸಿಖ್ ಮತ್ತೆ ಯಾರು ಮರಾಠಿ, ಯಾರು ಗುರ್ಕಾ ಯಾರು ಮದ್ರಾಸಿ, ಯಾರು ಗುರ್ಕಾ ಯಾರು ಮದ್ರಾಸಿ, ಯುದ್ಧದಲ್ಲಿ ಮಡಿದ ವೀರ, ಯುದ್ಧದಲ್ಲಿ ಮಡಿದ ವೀರ ಅವರೇ ಭಾರತ ವೀರ. ಓ ಭಾರತ ಮಾತೆ ಕೇಳು ಈ ಮಾತೆಯ ಈ ವ್ಯಥೆಯ, ಪ್ರಾಣ ನೀಡಿದ ನಮ್ಮ ಎಲ್ಲ ಕಂದಮ್ಮರ ಈ ಕಥೆಯ. ನನ್ನ ತಾಯಿ ಸತ್ತಿದ್ದವತ್ತು, ನನ್ನ ತಾಯಿ ಸತ್ತಾಗ ನನ್ನ ತಾಯಿ ಮೇಲೆ ಹಾಡಿದ ಹಾಡು ಅದು ಯಾವುದು, ಗುರುರಾಜ್ ಹೊಸಕೋಟೆ ಅವರು ಬರೆದಂತ ಹಾಡು. ನನ್ನ ಹಡೆದ ತಾಯಿ ಅವನು ಬರೆದಿದ್ದೇನು, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳಕೋತ ಕೊಂತೆ ಅಂತ. ಇದು ನನ್ನ ತಾಯಿ ಸತ್ತಾಗ ಬರ್ತಿತ್ತು. ನನ್ನ ಹಡೆದ ತಾಯಿ ನಿನಗಲಿ ಇರಲಿ ಹಾಂಗ, ನೀ ಇಲ್ಲದ ಮನೆಯಾಗ ಬಾಳಲಿ ನಾಂಗ, ನನ್ನ ಹಡೆದ ತಾಯಿ ನಿನ್ನಗಲಿ ಇರಲ್ಯಾಂಗ. ಇದು ಬರ್ತದೆ ನಾನು ನಿಮ್ಗೆ ತೋರಿಸ್ಕೊಡೋ ಸಲುವಾಗಿ ನಾನು ನಿಮ್ಗೆ ತೋರಿಸ್ಬೇಕಾಯ್ತು. ಯಾಕಂದ್ರೆ ಒಬ್ಬ ಕಲಾವಿದೆ ಬಂದ್ಲಪ್ಪ, ಈಗೇನು ಬಂದ್ಲಪ್ಪ ಸ್ಟೈಲ್ ಆಗಿ ಬಂದು ಬೆಂಗಳೂರಿನ ಬಂದು ಅಂತ ಶಾಲೆ ಹಾಕಿಸ್ಕೊಳ್ಳಂತ ಮಾಲೆ ಹಾಕೊಳ್ಳಂತ ಹೋದ್ಲು. ಇದು ಯಾರಿಗೆ ಬೇಕಾಗಿತ್ತು, ಇದು ಬೇಕಾ ನಮ್ಗೆ ಇದು. ನಾನು ನಿಮ್ಮ ಮನೆ ಮಗಳಾಗಿ ಬಂದೀನಿ, ಉಡಿ ತುಂಬಿದ್ರಿ, ಉಡಿ ತುಂಬಿಸ್ಕೊಂಡಿರಿ, ಊಟಕ್ಕಾದ್ರೆ ಊಟಕ್ಕೆ ತಿಂತೀನಿ, ಇಲ್ಲ ಯಾರ್ಯಾರ ಜೊತೆ ಏನೇನು ಮಾತಾಡ್ಬೇಕು ಏನೇನು ಬಿಡ್ಬೇಕು ಎಲ್ಲ ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ನಗ್ಕೊಂತ ಹೋಗತ್ತೀನಿ ವಿನಃ ನಾನು ಆಗ ಅವಸರದಾಗ ಹೋಗಕ್ ಬಂದಿಲ್ಲ. ಇವೆಲ್ಲವನ್ನ ಸಹಿಸ್ಕೊಂಡು ಬದುಕುವಳೆ ಒಬ್ಬ ಕಲಾವಿದೆ, ರಂಗನಾಯಕಿ ಒಬ್ಬ ಕಲಾವಿದೆ. ಆರ್ತಿ ನೆನಪು ಬರ್ತದ ನಮಗ ರಂಗನಾಯಕಿ ಬದುಕು ಏನೈತಿ ಅನ್ನೋದನ್ನ. ಒಬ್ಬ ಶ್ರೀಮಂತ ಸಿಕ್ಕ ಅಂದ ಕೂಡ್ಲೇನ ನನ್ನ ಗಂಡ ಶ್ರೀಮಂತ ಎಲ್ರಿಗೂ ಗೊತ್ತೈತಿ, ಹೇಳೋದೊಂದು ದೊಡ್ಡ ಮಹಾರಾಯ. ನಾವು ಇರೋ ಮಟ್ಟ ನನ್ನ ಗಂಡ ಅನ್ನೋದು ಎಲ್ರಿಗೂ ಗೊತ್ತೈತಿ. ನಾವೊಂದು ಬಿಟ್ಟಿಚ್ಚ ಪುಸ್ತಕ ಇದ್ದಾಗ ನಮ್ದು ಯಾವ್ದಾದ್ರು ಪುಸ್ತಕ ಯಾವತ್ತು ಬಿಚ್ಚಿಡ್ಬೇಕು, ಇವ್ನ ಮುಚ್ಚಿಡಬಾರ್ದು. ನೀವ್ ಎಷ್ಟು ಮುಚ್ಚಿಟ್ರು ನಿಮ್ಗೆ ಓದಿದ್ದು ಗೊತ್ತಾಗಂಗಿಲ್ಲ ಮುಂದೆ. ಏನಂತೀರಿ, ಈಗ ನಾ ಬಿಚ್ಚಿ ಪುಸ್ತಕ ಓದ್ಬೇಕು, ಅವಾಗ ಅರ್ಥ ಆಗುತ್ತ. ಮುಚ್ಚಿಟ್ರೆ ಏನು ಆಗಂಗಿಲ್ಲ, ಅದು ಅಲ್ಲೇ ಎಲ್ಲ ಎಲ್ಬಿನಾರ ಕಡಿತೈತಿ ಜಾತ್ರೆ ಹೋಗ್ತೈತಂತ. ಹಂಗ ಇವತ್ತು ಶ್ರೀಮಂತ ಗಂಡ ಸಿಕ್ಕಂತ ಆರ್ತಿ ತನ್ನ ರಂಗಭೂಮಿಯನ್ನ ಮಾತ್ರ ಬಿಡ್ಲಿಲ್ಲ. ಹಂಗ ಕಲಾವಿದರ ಜೀವನ ನಿಮ್ಮೆಲ್ಲರ ಪಾದದ ಕೆಳಗೆ ಈ ಖಾಲಿ ಕಲಾವಿದರೆಲ್ಲ ಸತ್ತು ಹೋದ್ರೆ ಈಗ ಎಷ್ಟೋ ಜನ ಹೋಗಾಕತ್ತಾರ. ಇನ್ನು ನಾವು ಕಲಾವಿದರು ಹುಟ್ಟಿಸ್ಬೇಕು. ಇನ್ನು ನಾನು ಒಬ್ಬಕ್ಕಿನ ಸುಮತಿಶ್ರೀ ಆಗ್ಬಾರ್ದು, ಇನ್ನೊಬ್ಬಕ್ಕೆ ಸುಮತಿಶ್ರೀ ಹುಟ್ಟಲೇಬೇಕು ಅಂತ ನನ್ನ ಹಠ. ಇನ್ನೊಬ್ಬಕ್ಕೆ ಸುಮತಿಶ್ರೀ ಹುಟ್ಟಿದ್ರೆ ಅದಿಗೂ ದಾರಿ ಗೊತ್ತಾಗುತ್ತೆ ಅನ್ನೋದಕ್ಕ ಮಾಧ್ಯಮದವ್ರು ಎಲ್ಲ ಸೇರಿ ನಮ್ಮ ಧಾರವಾಡ, ಹುಬ್ಬಳ್ಳಿ ಎಲ್ಲಿ ದೊಡ್ಡ ದೊಡ್ಡ ನಮ್ಮ ಕಲಾವಿದರು ಹುಬ್ಬಳ್ಯಾಗ ಬಹಳ ಜನ. ಕಲಾವಿದರಿಗೆ ಏನಿದೆ, ಯಾವ ಪ್ರೂಫು ಇಟ್ಟಿಲ್ಲ, ಒಂದು ಹ್ಯಾಂಡ್ ಬಿಲ್ ಇಲ್ಲ, ಏನೇನು ಇಲ್ಲ. ಆದ್ರೂ ಇವರನ್ನೆಲ್ಲ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಇಂಥವ್ರಿಗೆಲ್ಲಾನು ಆದಿಶಕ್ತಿ ಎಜುಕೇಶನ್ ಸೋಷಿಯಲ್ ಕಲಾಟ್ರಿಸ್ಟ್ ಎನ್ಜಿಒ ಇದು ಸುಮತಿಶ್ರೀ ಅವರು 2007ರಲ್ಲಿ MP ಪ್ರಕಾಶ್ ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿದ್ದು ಹುಬ್ಬಳ್ಳಿ ಒಳಗ ಈ ಸಂಸ್ಥೆ. ಅವಾಗ ಈ ಸಂಸ್ಥೆಯನ್ನ ನಾನೀಗ ಏನ್ ಮಾಡಿದ್ದೇನೆ ಅಂದ್ರೆ ಅದಕ್ಕೆಲ್ಲ ಜೀವ ತುಂಬಿ NGO ಅಂತ ಮಾಡ್ಕೊಂಡಿದ್ದೇನೆ. ಎಷ್ಟೋ ಸಂಸ್ಥೆಗಳಿದಾವೆ. ಈಗ ಇಮಾಮ್ ಸಾಬ್ರಿಗೆ ಏನಂದ್ರೆ, ನಿನಗೆ ಏನ್ ಆಗಲ್ಲ, ನಾವು ನಿಂತು ಮಾಡ್ತೀವಿ. ಜಾನಪದದಲ್ಲಿ ಇಮಾಮ್ ಸಾಬನ್ನ ನಮ್ ಕೆಳಗೆ ತಗೊಂಡ್ವಿ, ನಾವು ರೈತರನ್ನ ತಗೋತೀವಿ, ಸಮಾಜ ಸೇವೆ ಮಾಡೋರು ತಗೋತೀವಿ, ಸಾಹಿತ್ಯಗಳನ್ನ ತಗೋತೀವಿ, ಗುರುಗಳನ್ನು ತಗೋತೀವಿ, ಯಾರು ಬಿಡಂಗಿಲ್ಲ. ಆಧ್ಯಾತ್ಮಿಕದ ಉಣ ಬಡಿಸೋರು ಯಾರಪ್ಪ? ಇವ್ರೆ. ನಮ್ಗೆ ಅಡ್ವೈಸ್ ಮಾಡೋರು ಇರ್ಬೇಕು, ನಮ್ಗೆ ತಿಳಿಸಿ ಹೇಳೋರು ಇರ್ಬೇಕು. ಹಿರಿಯರ ಇಲ್ಲದೆ ಪಾಠಶಾಲೆ ಇಲ್ಲ ಅಂತ ಹೇಳ್ತಾರ, ಗುರುಗಳಿಲ್ಲದೆ ಪಾಠಶಾಲೆ ಇಲ್ಲ ಅಂತಾರ. ಎಲ್ಲರೂ ಕಟ್ಕೊಂಡು ಯಾರಿಗೆ ಏನಾದ್ರೂ ತೊಂದರೆ ಆದ್ರೆ, ಯಾರಿಗೆ ಏನಾದ್ರೂ ನನ್ನಿಂದ ಸಹಕಾರ ಬೇಕಂತಂದ್ರೆ ಎಲ್ಲರಿಗೂ ನನ್ನ ಕಾರ್ಡನ್ನ ಕೊಡ್ತೀನಿ. ನಾನೇನು
ಸಂಸ್ಥೆ ಕಟ್ಕೊಂಡಿದ್ದಕ್ಕಾಗಿ ಇದು ನನ್ನ ಸಂಸ್ಥೆ ಅಲ್ಲ, ನಿಮ್ಮ ಸಂಸ್ಥೆ ಇದು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.